ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅತ್ತಿಗೆ. ನನಗೆ ತಾಯಿಗಿಂತ ಹೆಚ್ಚು ಪ್ರೀತಿನ ಕೊಟ್ಟು ತವ್ರ ಮನೆನ ಉಳಿಸ್ಕೊಟ್ಟಿದ್ದೀರಾ. ಹಾಗೆಲ್ಲ ಹೇಳ್ಬೇಡಿ. ಮತ್ತೆ ಈ ತಾಯಿ ಇಷ್ಟು ಕೇಳ್ಕೊಂಡ್ರು ಅವಳಿಗೂ ಇಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ನಿನ್ನ ನಾನು ಯಾವತ್ತೂ ಕೆಟ್ಟದ್ ಬಯಸಿಲ್ಲ ಲಕ್ಷ್ಮಿ. ನಿನ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅತ್ತಿಗೆ, ನನಗೇನು ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಿಮ್ ಪ್ರೀತಿ ಮಾತಿಂದ ನನ್ನನ್ನು ಕಟ್ಟಾಗ್ತಾ ಇದ್ದೀರಾ. ನೀನ್ ಹಾಗೆ ಅನ್ಕೋ. ನಿನ್ನ ಮನೆಗ್ ಬಾ, ಅದು ನಾಳೆನೆ. ಅತ್ತಿಗೆ, ನಾಳೆ ನಮ್ಮ ಅಳಿಯಂದ್ರ ಮನೆಗೆ ಹೋಗ್ಬೇಕು. ನೋಡು, ನೀನ್ ಅಲ್ಲಿಗೆ ಇನ್ನೊಂದಿನ ಹೋಗೋಂತೆ. ಒಳ್ಳೆ ಕೆಲ್ಸನ ಮುಂದಕ್ಕೆ ಹಾಕ್ಬಾರ್ದು. ನೀನ್ ನಾಳೆನೆ ನಮ್ಮ ಮನೆಗ್ ಬಾ. ನಾನು ನಿಮ್ಮ ಅತ್ತಿಗೆಯಾಗಿ ಕರಿತಾ ಇಲ್ಲ, ನಿನ್ ತಾಯಿಯಾಗಿ ಕರಿತಾ ಇದ್ದೀನಿ. ಬಾ. ಅತ್ತಿಗೆ, ನೀನ್ ಬರ್ಬೇಕು ಲಕ್ಷ್ಮಿ. ನನಗೆ ಮಾತು ಕೊಡು. ಆಯ್ತು ಅತ್ತಿಗೆ, ಬರ್ತೀನಿ. ಯಾಕೆ ಮೇಡಮ್ ಅವ್ರು ಎಷ್ಟು ಡಲ್ಲ ಕೂತಿದ್ದೀರಾ? ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟು ಮೋಸ ಮಾಡಿದವನ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿದೆ ಮೇಡಮ್ ಅವರೇ? ನೋಡಿ, ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ನೀವು ಇದೇ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಂಗೆ ತಡ್ಕೊಳಕ್ಕಾಗಕ್ಕಿಲ್ಲ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು, ಬಿಟ್ಟಕ್ಕೆ. ಇದನ್ನೇ ಅಲ್ವಾ ರಕ್ತ ಸಂಬಂಧ ಅನ್ನೋದು ಸಿದ್ದು ಅವರೇ. ಅವ್ನು ನನಗೆ ಎಷ್ಟೇ ಅನ್ಯಾಯ ಮಾಡಿದ್ರು, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟೇ ನೋವು ಕೊಟ್ಟಿದ್ರು, ಎಲ್ಲೋ ಒಂದು ಕಡೆ ಅಣ್ಣ ಅಲ್ವಾ ಅನ್ನೋ ಅನುಕಂಪ ಇದೆ. ಅವನಿಗೆ ತೊಂದರೆಲಿದ್ದಾನಲ್ಲ ಅಂತ ಬೇಜಾರಾಗ್ತಿದೆ. ಈಗ ಅವನು ಏನು ಮಾಡ್ತಾನೋ, ಅದೇನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ನೀವು ಹೇಳೋದು ನಿಜನೇ ಮೇಡಮ್ ಅವರೇ. ದುಡ್ಡುಗೋಸ್ಕರ ಎಂಥ ಅಲ್ಕ ಕೆಲಸ ಮಾಡಿಬಿಟ್ರು. ಆದರೂ ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ಬೇಜಾರಾಗ್ತಿದೆ. ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರೋದು ನೋಡ್ತಿದ್ರೆ ನಿಜವಾಗ್ಲೂ ಸಹಾಯ ಮಾಡಬೇಕು ಅನಿಸಿದೆ. ನನಗೆ ಗೊತ್ತಿರೋರ ಹತ್ರ ದುಡ್ಡೇನಾದ್ರು ಇಸ್ಕೊಡ್ಲಾ? ಸಿದ್ದು ಅವರೇ, ಅಂಥ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅವನೇನೋ ಕಷ್ಟದಲ್ಲಿದ್ದಾನೆ, ಬೇಜಾರಾಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಹೊರತು ಅವನಿಗೆ ಸಹಾಯ ಮಾಡಬೇಕು ಅಂತ ಅಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನೇ ಅವನಿಗೆ ಸಹಾಯ ಮಾಡ್ತಿದ್ದೆ. ಆದರೆ ಅವನೆಂಥ ಕೆಲಸ ಮಾಡಿದ್ದಾನೆ ಅಂದರೆ ಸಹಾಯ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ. ಇವತ್ತು ಅಪ್ಪ ಅಮ್ಮ ಅಂಥ ಪರಿಸ್ಥಿತಿಲಿದ್ದಾರೆ ಅಂದರೆ ಅದಕ್ಕೆ ಅವನೇ ಕಾರಣ. ತುಂಬಿದ ಮನೆ ಬಿದ್ರು ಆಗಿದ್ದಕ್ಕೆ ಅವನೇ ಕಾರಣ. ಅಂಥವನಿಗೆ ನಾವು ಯಾಕೆ ಸಹಾಯ ಮಾಡಬೇಕು ಹೇಳಿ? ನಿಜಾನೇ ಮೇಡಮ್ ಅವರೇ. ಆದರೂ ನೀವು ಹೇಳ್ದಂಗೆ ಅವನೇನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದರಿಂದ ನೋವಾಗೋದು ವೀಣಕ್ಕಂಗಲ್ವೇ? ಸಿದ್ದು ಅವರೇ, ಅವನ್ನ ಸುಮ್ಮನೆ ಅನ್ಕೋಬೇಡಿ. ಅವನ ಕೆಲಸ ಆಗೋವರೆಗೂ ಏನು ಬೇಕಾದರೂ ಮಾಡ್ತಾನೆ, ಯಾರ ಕಾಲಿಗೆ ಬೇಕಾದರೂ ಬೀಳ್ತಾನೆ. ಅದೇ ಕೆಲಸ ಆಗಿದ ತಕ್ಷಣ ಅವನ ಪಾಡಿಗೆ ಅವ್ನು ಹೊರಟ್ಬಿಡ್ತಾನೆ. ಅಂಥವನಿಗೆ ಸಹಾಯ ಮಾಡೋದು ನೀರಲ್ಲಿ ಹೋಮ ಮಾಡ್ದಂಗೆ. ಈಗ ನೋಡಿ, ನಾವೀಗ ಬಾಡಿಗೆ ಮನೇಲಿರೋದಕ್ಕೆ ಅವನೇ ತಾನೇ ಕಾರಣ. ನಾವೇನಾದರೂ ಅವನಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಮ್ಮ ಹಿಂದೆನೇ ಅಲಿತಿರ್ತಾನೆ. ಅದಕ್ಕೆ ಹೇಳ್ತಿರೋದು. ಸದ್ಯಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ. ಸರಿ ಮೇಡಮ್ ಅವರೇ, ನೀವು ಹೇಳ್ದಾಗೆ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಯಾವತ್ತಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ಅವಾಗ ಹೇಳಿ, ಅವಾಗ ಪ್ರಯತ್ನ ಪಡ್ತೀನಿ. ಹಾಗೇನಾದರೂ ಇದ್ದರೆ ನಾನೇ ನಿಮಗೆ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ ಅವನಿಂದ ದೂರನೇ ಇರೋಣ. ಚಂದನ, ಲಲಿತಾ, ದೇವಸ್ಥಾನದಿಂದ ಬರೋದಕ್ಕೆ ಇಷ್ಟೊತ್ತು ಯಾಕಾಯ್ತು? ರೀ, ದೇವಸ್ಥಾನದಲ್ಲಿ ಇವತ್ತೊಂದು ವಿಶೇಷವಾದ ಪೂಜೆ ನಡೀತಾ ಇತ್ತು. ಹಾಗೆ ಒಂದು ಹರಕೆನೂ ತೀರಿಸೋದಿತ್ತು. ಎರಡು ಮುಗಿಸ್ಕೊಂಬರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಡಾಕ್ಟ್ರು ಅಪ್ಪನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾವೆಲ್ಲ ಸೇರಿ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಹರಕೆನ ಅಲ್ಲೇ ತೀರಿಸ್ಬೋದಾಗಿತ್ತಲ್ಲ? ಇಲ್ಲ ರೀ, ಇದು ಮಾವನವರು ಬೇಗ ಹುಷಾರಾಗ್ಲಿ ಅಂತ ಮಾಡ್ಕೊಂಡಿರೋ ಹರಕೆ. ಈಗ ಮಾವನವರು ಸ್ವಲ್ಪ ಹುಷಾರಾಗ್ತಿದಾರಲ್ಲ, ಅದಕ್ಕೆ ಆ ಹರಕೆನ ತೀರಿಸ್ಬಿಡ್ತಾರಣ ಅಂತ ಹೋಗಿದ್ದೆ. ಅವ್ರು ಸಂಪೂರ್ಣವಾಗಿ ಗುಣ ಆಗ್ಲಿ ಅಂತ ಇನ್ನೊಂದು ಹರಕೆ ಕಟ್ಕೊಂಡ್ ಬಂದಿದ್ದೀನಿ. ಅಮ್ಮ,
ಈ ಥರ ಪ್ರತಿಯೊಂದಕ್ಕೂ ಹರಕೆ ಹೊತ್ಕೋತಾರ ನೋಡ್ತಿದ್ರೆ ನೀನ್ ಅರ್ಧ ಆಯಸ್ಸು ದೇವಸ್ಥಾನದಲ್ಲೇ ಕಳೀತಿ ಅನಿಸ್ತಾ ಇದೆ. ಇನ್ನೇನಪ್ಪ ಕೆಲಸ ನನಗೆ? ನೋಡು, ನಿನ್ನ ಮದುವೆ ಆದ್ಮೇಲಂತೂ ಮನೆ ಜವಾಬ್ದಾರಿ ಇಲ್ಲ ನಿನ್ನ ಹೆಂಡತಿಗೆ ಮತ್ತೆ ನಿನಗೆ ಕೊಟ್ಬಿಟ್ಟು ನಾನು ನಿಮ್ಮಪ್ಪ ಇಬ್ರು ಬರೀ ದೇವಸ್ಥಾನ ಸುತ್ಕೊಂಡೇ ಇದ್ಬಿಡ್ತೀವಿ ಅಲ್ವೇನ್ರಿ? ಏನ ಈ ಬಜಾರಿ ಜೊತೆಗೆ ನಾನು ಒಬ್ನೇ ಹೇಗಕ್ಕಾಗತ್ತಾ? ಚಾನ್ಸೇ ಇಲ್ಲ. ಓಹೋ, ನಾವಿಬ್ರಿಗೂ ಮದುವೆ ಮಾಡಿಕೊಟ್ಬಿಟ್ಟು ನೀವಿಬ್ರು ಎಸ್ಕೇಪ್ ಆಗ್ಬೋಣ ಅಂತಾನ? ಆ ಥರ ಆಗೋದಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಏಯ್, ನೀನೇ ಹೋದ್ಮೇಲೆ ನಾನಿದ್ದು ಏನು ಮಾಡ್ಲಿ? ನಾನು ನಿಮ್ ಜೊತೆನೆ ಬರ್ತೀನಿ. ತೆರಿಗೆ ಓದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷನ ಥರ ಆಯ್ತು. ನಾನು ಎಲ್ಲೋದ್ರೂ ಬರ್ತೀನಿ ಅಂತೆಲ್ಲೇ. ನೋಡಿ ಅತ್ತೆ. ಏಯ್, ನಿನ್ನ ಹೆಂಡತಿ ಅಂದಮೇಲೆ ನೀನೆಲ್ಲಿರ್ತೀಯೋ ಅವಳು ಅಲ್ಲೇ ಇರಬೇಕಾಗಿತ್ತು. ಸತಿ ಧರ್ಮ ಅಲ್ವೇನೋ? ಆಯ್ತು ಮಾವ, ಸರಿಯಾಗಿ ಹೇಳಿದ್ರಿ. ರೀ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಒಬ್ರು ಡಾಕ್ಟರ್ ನೋಡಿದೆ ರೀ. ಮಾವನವ್ರ ಬಗ್ಗೆ ಎಲ್ಲ ವಿಷಯ ಹೇಳಿದೆ. ಅವ್ರ ಮಾವನವ್ರನ್ನ ನೋಡೋದಕ್ಕೆ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಹರಕೆ ಜೊತೆಗೆ ಡಾಕ್ಟರ್ನ ಕರೆಸ್ತಾ ಇದೆಯಾ? ಹೌದು ರೀ, ಮಾವನವ್ರು ಬೇಗ ಹುಷಾರಾಗಬೇಕಲ್ವಾ, ಅದಕ್ಕೆ. ರೀ, ನಾಳೆ ಬೆಳಗ್ಗೆ 10 ಗಂಟೆಗೆ ಮನೆಗೆ ಬರೋಕ್ಕೆ ಹೇಳಿದ್ದೀನಿ, ಬಂದ್ಬಿಡ್ತಾರೆ. ಅವ್ರ ಮನೆಗೆ ಬಂದಾಗ ನೀವು ಅವ್ರ ಮೇಲೆ ರೇಗಾಡೋದಾಗ್ಲಿ ಕೂಗಾಡೋದಾಗ್ಲಿ ಮಾಡಲ್ಲ ಅಂತ ಮಾತು ಕೊಡಿ. ನೀನು ಡಾಕ್ಟರ್ನ ಕರೆಸಿದ್ರೆ ನಾನಾಗಿ ಕೂಗಾಡಬೇಕು? ನಿಜ ಹೇಳು, ನೀನು ಡಾಕ್ಟರ್ನ ಕರೆಸ್ತಿದ್ಯೋ ಅಥವಾ ಬೇರೆ ಯಾರನ್ನಾದ್ರು? ಅಯ್ಯೋ, ಅವ್ರ ಮಾವನವ್ರನ್ನ ಗುಣ ಮಾಡೋ ಡಾಕ್ಟ್ರೇನೆ. ಅವ್ರನ್ನ ನೋಡಿ ನೀವು ಕೋಪ ಮಾಡ್ಕೋಬಾರ್ದು. ಅವ್ರು ಬಂದು ಹೋಗೋವರೆಗೂ ಸಮಾಧಾನವಾಗಿರ್ತೀನಿ ಅಂತ ನನಗೆ ಮಾತು ಕೊಡಿ.